ಸೀತಾ ರೂಮ್ನಲ್ಲಿ ಬಂದು ಕೂತಿದ್ದಾಳೆ. ಬೆಳಿಗ್ಗೆ ರಾಮ್ ಬಂದಾಗ ಆಕೆ ಅವನ ಜೊತೆ ಚೆನ್ನಾಗಿ ಮಾತಾಡೋ ಪ್ರಯತ್ನ ಮಾಡ್ತಿದ್ರೆ ರಾಮ್ ವಿಚಿತ್ರವಾಗಿ ನೋಡ್ತಾ ಸೀರಿಯಸ್ ಆಗಿ ಆರ್ಡರ್ ಮಾಡಿ ಬೆಡ್ ಮೇಲೆ ಹೋಗಿ ಮಲಗು ಅಂತ ಹೇಳಿ ಓಟ್ ಹೋದವನು ಇಷ್ಟರವರೆಗೂ ಬರಲೇ ಇಲ್ಲ. ತುಳಸಿ ಮೇಡಮ್ ಹೇಳಿದ ಹಾಗೆ ನಡ್ಕೊಳ್ಳೋಣ ಅಂತ ನನ್ನ ಪದ್ಧತಿನ ಬದಲಾಯಿಸ್ಕೊಂಡು ತಾಳ್ಮೆಯಿಂದ ಮಾತಾಡೋದು ನನ್ನ ಕೈಯಿಂದ ಆಗ್ತಾ ಇಲ್ಲ. ಅವನು ಆ ಥರ ಸೊಕ್ಕಿನಿಂದ ಮಾತಾಡ್ತಿದ್ರೆ ನನಗೆ ಮೈಯೆಲ್ಲ ಉರಿತಿದೆ. ತುಂಬ ದುಡ್ಡಿದೆ ಅನ್ನೋ ಅಹಂಕಾರ ನನ್ನ ಗಂಡ ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಕನಿಷ್ಠ ಒಂಚೂರು ಮನಸ್ಸಿಲ್ಲದ ಕೋಟ್ಯಾಧಿಪತಿ ನನ್ನ ಗಂಡನಾಗಿದ್ದಾನೆ. ನಾನು ಕನಸು ಕಂಡ ಶ್ರೀರಾಮನಂತವನು ನನಗೆ ಜೊತೆಯಾಗ್ತಾನೆ ಅಂತ ಅಂದ್ಕೊಂಡ್ರೆ ಈ ರಾಮ್ ನನ್ನ ಗಂಡನಾಗಿ ಬಂದಿದ್ದಾನೆ. ನನ್ನ ಇಷ್ಟಗಳಿಗೆ ಸಂಪೂರ್ಣ ಉಲ್ಟಾ ಇರೋ ವ್ಯಕ್ತಿ ಇವನು ಅಂತ ಅಂದ್ಕೊಂಡ್ಳು. ಅವಳು ಕಣ್ಣೀರು ಹಾಕ್ತಾ ಅಲ್ಲೇ ಇದ್ದ ಪಿಲ್ಲೋವನ್ನು ಕೈಗೆ ತೆಗೆದುಕೊಂಡು ಏನೋ ಆಲೋಚಿಸ್ತಿದ್ದಾಳೆ. ಅವಳ ಆಲೋಚನೆಯಲ್ಲಿ ತನ್ನ ಗಂಡ ತನ್ನ ಪ್ರೀತಿಯಿಂದ ಕೈಗಳಲ್ಲೆತ್ಕೊಂಡು ಎದೆಗೆ ಹತ್ತಿರವಾಗಿ ಅಪ್ಕೊಳ್ತಿದ್ದಾನೆ. ಅವಳು ನಾಚಿಕೆ ಪಡ್ತಿದ್ರೆ ಅವಳ ಕೆನ್ನೆಗೆ ಮುತ್ತಿಟ್ಟು ತನ್ನ ಬಲಿಷ್ಠವಾದ ತೋಳುಗಳಲ್ಲಿ ಬಂಧಿಸ್ತಿದ್ದಾನೆ. ಪ್ರೇಮದ ಲೋಕದಲ್ಲಿ ತೇಲಿಸ್ತಿದ್ರೆ ಅವಳವನ ಪ್ರೀತಿಯಲ್ಲಿ ಮರಳಾಗ್ತಾ ಜೀವನದ ಮೊದಲ ರಾತ್ರಿ ಆನಂದವನ್ನು ಹಂಚ್ಕೊಳ್ತಾ ಇದ್ದಾಳೆ. ಆದರೆ ಆ ಆಸೆ ಕನಸು ನೆರವೇರಲಿಲ್ಲ ಅಂತ ಕಣ್ಣೀರು ಹಾಕ್ತಾ ಪಿಲ್ಲೋವನ್ನು ಗಟ್ಟಿಯಾಗಿ ಎದೆಗೆ ಅಪ್ಕೊಳ್ತಾ ಸಂಕಟ ಪಡ್ತಿದ್ದಾಳೆ. ನನ್ನ ಇಷ್ಟು ವರ್ಷಗಳ ಕನಸೆಲ್ಲ ಮಾಯವಾಗಿ ಹೋಯಿತು. ಇನ್ನು ಮುಂದೆ ನಾನು ಮಗುವಿಗೆ ತಾಯಿಯಾಗೋದು ಹೇಗೆ? ನನ್ನ ಮನಸ್ಸು ಈ ಜವಾಬ್ದಾರಿಗಳಿಗೆ ಕಟ್ಟಿಬಿದ್ದು ಬಂದಿಯಾಗಿದೆ. ನಾನೇನು ಮಾಡಲಿ? ಹೇಗೆ ನನ್ನ ಜೀವನವನ್ನು ನಾನು ಕಳೀಲಿ? ರಾಮ್ ಮೇಲೆ ನನಗೆ ಪ್ರೀತಿಯೂ ಇಲ್ಲ, ಇಷ್ಟನೂ ಇಲ್ಲ, ತುಂಬ ಕೋಪ ಇದೆ. ಅವನಿಗೆ ನಾನಂದರೆ ಒಂಚೂರು ಇಷ್ಟ ಇಲ್ಲ. ಮತ್ತ್ಯಾಕೆ ಈ ಮದುವೆ ಮಾಡ್ಕೊಂಡಿದ್ದಾನೋ? ಅವನು ನನ್ನನ್ನು ಕಾಡ್ತಿದ್ದಾನೆ. ನಾನು ಹೇಗೆ ಅವನ ಅರ್ಥ ಮಾಡ್ಕೊಳ್ಳೋದು ಅಂತ ತುಂಬ ಫೀಲ್ ಆಗ್ತಾ ಇದ್ದಾಳೆ ಸೀತಾ. ಸ್ವಲ್ಪ ಸಮಯ ಕಳೀತು. ಸೀತಾಳ ಫೋನ್ ರಿಂಗ್ ಆಯಿತು. ಸೀತಾ ತನ್ನ ಆಲೋಚನೆ ಪಕ್ಕಕ್ಕಿಟ್ಟು ಫೋನ್ ರಿಸೀವ್ ಮಾಡಿದ್ಲು. ಅವಳನ್ನು ಸಾಕಿ ಬೆಳೆಸಿದ ತಾಯಿ ಮೀರಾ ನಗ್ತಾ, ಏನಮ್ಮ ಸೀತಾ, ತುಂಬ ಹ್ಯಾಪಿಯಾಗಿದೆಯಾ ಅನಿಸುತ್ತೆ. ನಿಮ್ಮವ್ರ ಪ್ರೀತಿಯೆಲ್ಲ ಮುಳುಗಿ ಹೋಗಿ ಈ ತಾಯಿಯನ್ನೇ ಮರೆತುಬಿಟ್ಯಾ ಅಂತ ಅಂದರು ಮದರ್ ಮೀರಾ. ಸೀತಾ ಬೇಸರದಿಂದ, ಅಯ್ಯೋ ಮದರ್, ನೀವ್ಯಾಕೆ ಹಾಗಂತಿದ್ದೀರಿ? ನನ್ನನ್ನು ಇಷ್ಟು ವರ್ಷಗಳ ಕಾಲ ಸಾಕಿ ಸಲಹಿ ದೊಡ್ಡವಳನ್ನಾಗಿ ಮಾಡಿ ನಿಮ್ಮನ್ನು ನಾನು ಯಾವತ್ತಿಗೂ ಮರೆಯಲ್ಲ ಮದರ್ ಅಂತ ಅಂದ್ಲು. ಆಕೆಗೆ ತುಂಬ ಸಂತೋಷ ಆಯಿತು. ನನಗೆ ಗೊತ್ತು ಸೀತಾ, ನಾನು ಸುಮ್ಮನೆ ಹಾಗೆ ಅಂದೆ ಅಷ್ಟೇ. ಸರಿ, ವಿಷಯಕ್ಕೆ ಬರ್ತೀನಿ. ನೀನು ಅಂದ್ಕೊಂಡ ಹಾಗೆ ಒಳ್ಳೆ ಗಂಡನಿಗೆ ಹೆಂಡತಿಯಾಗಿದೆಯಾ, ದೊಡ್ಡ ಮನೆಗೆ ಸೊಸೆಯಾಗಿದೆಯಾ, ಬೇಗನೆ ತಾಯಿಯೂ ಆಗ್ತೀಯಾ, ನಿನಗೊಂದು ಸುಂದರ ಕುಟುಂಬ ಸಿಗುತ್ತೆ. ನನಗೆ ತುಂಬ ಸಂತೋಷ ಆಗ್ತಿದೆ ಕಣಮ್ಮ. ಹಾಗೆ ಇನ್ನೊಂದು ಖುಷಿಯಾದ ವಿಷಯ ಏನಂದರೆ, ನಮ್ಮ ಅನಾಥಾಶ್ರಮಕ್ಕೆ ಒಬ್ಬರು ಸ್ಪಾನ್ಸರ್ ಸಿಕ್ಕಿದ್ದಾರೆ. ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಿರೋ ನಮ್ಮ ಬಿಲ್ಡಿಂಗ್ ಲೀಸ್ ಟೈಮ್ ಮುಗಿದಿದೆ ಅಂತ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿ ಪ್ರಾಪರ್ಟಿಯನ್ನು ಗೌರ್ಮೆಂಟ್ ತನ್ನ ವಶಕ್ಕೆ ಪಡ್ಕೊಳ್ತಿತ್ತು. ಇಲ್ಲಿರೋ ಅನಾಥರೆಲ್ಲ ಬೀದಿಗೆ ಬರ್ತಾರೆ. ಈ ಸಮಸ್ಯೆಯಿಂದ ಹೊರಬರೋದು ಹೇಗೆ ಅಂತ ತಿಳಿದೆ ಕಳೆದ ಕೆಲವು ದಿನಗಳಿಂದ ನಾನು ತುಂಬ ಸಂಕಟ ಪಡ್ತಿದ್ದೆ. ಆದರೆ ಯಾರೋ ಒಬ್ಬರು ಅನಾಮಧೇಯ ವ್ಯಕ್ತಿ ಈ ಬಿಲ್ಡಿಂಗ್ ಮತ್ತು ಲ್ಯಾಂಡನ್ನು ಗೌರ್ಮೆಂಟ್ನಿಂದ ತನ್ನ ಸ್ವಂತಕ್ಕೆ ತೆಗೆದುಕೊಂಡಿದ್ದಾರೆ. ಗೌರ್ಮೆಂಟ್ಗೆ ಕಟ್ಟಬೇಕಾದ ದುಡ್ಡನ್ನೆಲ್ಲ ಅವರೇ ಕಟ್ಟಿದ್ದಾರೆ. ಈಗ ಈ ಅನಾಥಾಶ್ರಮ ಗೌರ್ಮೆಂಟ್ನಿಂದ ಪ್ರೈವೇಟ್ ಆಗಿದೆ. ಪ್ರತಿಯೊಂದು ರಿಜಿಸ್ಟರ್ ಪ್ರಕಾರ ಈ ಪ್ರಾಪರ್ಟಿ ಆ ಅನಾಮಧೇಯ ವ್ಯಕ್ತಿಯ ಸ್ವಂತದ್ದಾಗಿದೆ. ಅವರು ತಮ್ಮ ಹೆಸರು ಹೇಳೋದಕ್ಕೆ ಇಷ್ಟಪಟ್ಟಿಲ್ಲ. ಆದರೆ ಅನಾಥಾಶ್ರಮಕ್ಕೆ ಇನ್ನು ಮುಂದೆ ಯಾವುದೇ ತೊಂದರೆ ಇರಲ್ಲ, ನಿಶ್ಚಿಂತೆಯಾಗಿ ಇರಿ ಅಂತ ಲೆಟರನ್ನು ಕಳಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಿದೆ. ಹೋದ ಜೀವ ಮರಳಿ ಬಂದಾಗ ಅನ್ನಿಸ್ತಿದೆ ಅಮ್ಮ ಅಂತ ಶುಭವಾರ್ತೆಯನ್ನು ಹೇಳಿದರು. ಆ ಮಾತುಗಳು ಕೇಳಿಸ್ಕೊಳ್ತಿದ್ದ ಸೀತಾಗೆ ಒಂದೆಡೆ ಸಂತೋಷ, ಇನ್ನೊಂದೆಡೆ ದುಃಖ ಎರಡು ಒಟ್ಟಿಗೆ ಬಂತು. ಥ್ಯಾಂಕ್ ಯು ಮದರ್, ತುಂಬ ಒಳ್ಳೆಯ ವಿಷಯ ಹೇಳಿದಿರಿ. ಈಗ ನನಗೆ ಧೈರ್ಯ ಬಂದಿದೆ. ನಿಮಗೋಸ್ಕರ ಇದ್ದ ನನ್ನ ಹೆದರಿಕೆ ದೂರ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ಲು. ತಿರುಗಿ ನೋಡಿದ್ರೆ ಅವಳ ಎದುರುಗಡೆ ತುಳಸಿ ಮೇಡಮ್ ನಿಂತಿದ್ದಾರೆ. ಸೀತಾ ಕಣ್ಣೀರನ್ನು ಒರೆಸ್ಕೊಂಡು ಥ್ಯಾಂಕ್ಸ್ ಮೇಡಮ್ ಅಂದ್ಲು. ಆದರೆ ತುಳಸಿ ಸೀರಿಯಸ್ ಆಗಿ ನೋಡ್ತಾ, ನನಗೆ ಥ್ಯಾಂಕ್ಸ್ ಬೇಡ ಸೀತಾ. ಕೊಟ್ಟ ಮಾತಿನಂತೆ ನಿಮ್ಮ ಅನಾಥಾಶ್ರಮ ಹರಾಜಿಗೆ ಹೋಗದಂತೆ ಗೌರ್ಮೆಂಟ್ ಅದನ್ನು ವಶಪಡಿಸ್ಕೊಂಡು ನಿಮ್ಮವರೆಲ್ಲ ಬೀದಿಗೆ ಬೀಳದಂತೆ ಕಾಪಾಡಿದ್ದೀನಿ. ಸದ್ಯಕ್ಕಂತೂ ಅನಾಥಾಶ್ರಮಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆದರೆ ನೀನು ನಿನ್ನ ಮಾತು ಉಳಿಸ್ಕೊಳ್ತಿದ್ರೆ ಮಾತ್ರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಗೌರ್ಮೆಂಟ್ ಮಾಡೋದ ಕೆಲಸವನ್ನು ನಾನು ಮಾಡಬೇಕಾಗತ್ತೆ. ನೆನಪಿರಲಿ, ನಿನ್ನ ಕರ್ತವ್ಯ, ನೀನು ಕೊಟ್ಟ ಮಾತು. ಇನ್ನು ಸಾಕು, ಹೊರಡು. ನಿನ್ನ ಅತ್ತೆ ಮಾವ ನಿಮಗೋಸ್ಕರ ಬೇಸರ ಮಾಡ್ಕೊಳ್ತಿದ್ದಾರೆ. ನೀನು ಹೀಗೆ ರೂಮ್ನಲ್ಲೇ ಕೂತಿದ್ರೆ ಹೇಗೆ? ನೀನು ನಿನ್ನ ಬಾಧ್ಯತೆ ಮರೆತರೆ ನಾನು ಕೊಟ್ಟ ಮಾತನ್ನು ಮರಿಬೇಕಾಗತ್ತೆ ಅಂತ ಅಂದರು. ಸೀತಾ ತುಂಬಾ ಫೀಲ್ ಆಗ್ತಾ, ಮೇಡಮ್ ಆ ಥರದ್ದೇನು ಮಾಡಬೇಡಿ,
ನೀವು ಹೇಳಿದ ಹಾಗೆಯೇ ನಾನು ನಡ್ಕೊಳ್ತೀನಿ. ನನ್ನ ಕಡೆಯಿಂದ ನಾನು ಮಾಡಬೇಕಾದ ಕೆಲಸವನ್ನು ಖಂಡಿತ ಮಾಡ್ತೀನಿ. ಪ್ಲೀಸ್ ನೀವು ಸ್ವಲ್ಪ ಕರುಣೆ ತೋರಿಸಿ ಅಂತ ಅಂದ್ಲು. ತುಳಸಿ ಅವಳ ತಲೆ ಮೇಲೆ ಪ್ರೀತಿಯಿಂದ ಕೈ ಇಟ್ಟು, ಸವರ್ತಾ ಗುಡ್, ನಾನು ಅಮೇರಿಕಾಗೆ ಹೋಗಬೇಕು. ಅಲ್ಲಿ ನನಗೆ ತುಂಬ ಕೆಲಸಗಳಿವೆ. ಈ ಮದುವೆಗೋಸ್ಕರ ಎಲ್ಲ ಕೆಲಸಗಳು ಬಿಟ್ಟು ಬಂದಿದ್ದೆ. ನೀನು ಬುದ್ಧಿವಂತ ಹುಡುಗಿ ಅಂತ ಅಂದ್ಕೊಂಡಿದ್ದೀನಿ. 1 ತಿಂಗಳ ನಂತರ ನಾನು ಬರ್ತೀನಿ. ಅಷ್ಟರೊಳಗೆ ರಾಮ್ ಬಿಹೇವಿಯರ್ ಬದಲಾಗಿ ನಿನ್ನ ಜೊತೆ ಕ್ಲೋಸ್ ಆಗಿರುವಂತೆ ಮಾಡ್ಕೊಳ್ಬೇಕು. ಅವನು ನಿನ್ನ ಮಾತು ಕೇಳೋ ಹಾಗೆ ಮಾಡು, ಸರಿನಾ ಅಂತ ಹೇಳುತ್ತಾ ಗಡಿಬಿಡಿಯಾಗಿ ಹೊರಟು ಹೋದರು ತುಳಸಿಯವರು. ನಿಜಕ್ಕೂ ತುಳಸಿಯವರ ಉದ್ದೇಶ ಏನಂತ, ಸೀತಾಳನ್ನೇ ರಾಮ್ಗೆ ಹೆಂಡತಿಯನ್ನಾಗಿ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಎಂಬುದು ತಿಳಿಬೇಕಿದೆ. ಇನ್ನು ಸೀತಾ ಇನ್ನೂ ಒಂದು ಚೂರು ಡಿಸ್ಟರ್ಬ್ ಆದಳು. ತುಳಸಿಯವರು ತನಗೆ ಹೆಲ್ಪ್ ಮಾಡತ್ಲೇ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕ್ಸ್ ಹೋದರು. ಸೀತಾ ಕಣ್ಣೀರು ಒರೆಸ್ಕೊಂಡು ಗಬಗಬನ ಹೋಗಿ ಫ್ರೆಶ್ ಅಪ್ ಆದಳು. ಸ್ವಲ್ಪ ಸುಂದರವಾಗಿ ಸ್ಪೆಷಲ್ ಆಗಿ ರೆಡಿ ಆದಳು. ರೂಮ್ನಿಂದ ಹೊರಗೆ ಬಂದು ಅತ್ತೆ ಜೊತೆ ನಗ್ತಾ ಮಾತಾಡ್ತಿದ್ದಾಳೆ. ಮಾವನಿಗೆ ಅವಳೇ ಸ್ವಯಂವಾಗಿ ಊಟವನ್ನು ಬಡಿಸ್ತಿದ್ದಾಳೆ. ಲಲಿತಾ ಅವರು ಸೀತಾ ಅಷ್ಟೊಂದು ಸಂತೋಷವಾಗಿ ನಗ್ತಿರೋದನ್ನು ನೋಡಿ ಆಶ್ಚರ್ಯಪಟ್ಟರು. ಅಷ್ಟರಲ್ಲಿ ಅಲ್ಲಿಗೆ ರಾಮ್ ಬಂದ. ಡೈನಿಂಗ್ ಟೇಬಲ್ ಹತ್ರ ನಿಂತು ನೋಡಿದಾಗ ಸೀತಾ ಪ್ರಕಾಶ್ ಅವ್ರಿಗೆ ಫುಡ್ಡನ್ನು ಬಡಿಸ್ತಿದ್ದಾಳೆ. ಅವ್ರು ನಗ್ತಾ ಏನೋ ಮಾತಾಡ್ತಿದ್ದಾರೆ. ಲಲಿತಾ ಅವರು ಕೂಡ ನಗ್ತಾ ಇದ್ದಾರೆ. ರಾಮ್ ಕಣ್ಬಿಟ್ಟು ಅವಳನ್ನು ಪರೀಕ್ಷಿಸುವಂತೆ ನೋಡಿದ. ಉದ್ದನೆ ಜಡೆ ಹಾಕಿ ಅದು ನಡುವಿನ ಕೆಳಭಾಗದವರೆಗೂ ಇತ್ತು. ಮುಡಿಯಲ್ಲಿ ಮಲ್ಲಿಗೆ ಹೂ ಮುಡಿದಿದ್ದಾಳೆ. ನೀಲಿ ಬಣ್ಣದ ಸೀರೆಯಲ್ಲಿ ಬಿಳಿ ಕೆನೆಯಂತದ ನಡುವಿನ ಭಾಗ ಎಕ್ಸ್ಪೋಸ್ ಆಗ್ತಿದೆ. ಕಿವಿಗೆ ಸಣ್ಣ ಓಲೆ ಇಟ್ಕೊಂಡು ಹಣೆ ಮೇಲೆ ಉದ್ದನೆ ಸ್ಟಿಕ್ಕರ್ ಬಿಟ್ಟು ಅದರ ಕೆಳಗೆ ಕೆಂಪು ಕುಂಕುಮ ಇಟ್ಕೊಂಡಿದ್ದಾಳೆ. ಸೀತಾಳ ಕಣ್ಣುಗಳು ಕಪ್ಪೆ ಚಿಪ್ಪಿನಂತೆ ದೊಡ್ಡದಾಗಿದ್ದು ಆ ಕಣ್ಣುಗಳು ಮಾತನಾಡುವ ಹಾಗಿದ್ವು. ಎಷ್ಟು ಕತೆಗಳನ್ನ ಹೇಳೋ ಹಾಗಿದ್ವು. ಕಚಗುಳಿ ಇಡ್ತಾ ಹೃದಯವನ್ನೇ ಕದಿಯೋ ಹಾಗಿದ್ವು. ಅಷ್ಟೊಂದು ಸುಂದರವಾಗಿದ್ದ ಕಣ್ಣುಗಳಿಗೆ ಕಾಡಿಗೆ ಹಚ್ಚಿ ಆಕರ್ಷಕವಾಗಿ ಅಲಂಕರಿಸ್ಕೊಂಡಿದ್ದಾಳೆ. ಸುಂದರವಾದ ಅವಳ ತುಟಿಗಳಿಗೆ ಕಿರುನಗುವೆ ಆಭರಣ ಅನ್ನುವಂತೆ ನಗ್ತಾ ಇದ್ದಾಳೆ. ಆ ಸಮಯದಲ್ಲಿ ಕೆನ್ನೆಯಲ್ಲಿ ಬೀಳುವ ಗುಳಿ ತುಂಬ ಮುದ್ದಾಗಿ ಕಾಣಿಸ್ತಿದೆ ಎಂದು ಏನೋ ಅವಳನ್ನ ಕೆಲವು ಕ್ಷಣಗಳ ಕಾಲ ಹಾಗೇ ನೋಡ್ತಾ ನಿಂತುಬಿಟ್ಟ ರಾಮ್ ಹಾಗೇ ನಿಂತು ನೋಡ್ತಾ ಇರೋದನ್ನ ಲಕ್ಷ್ಮಣ್ ಗಮನಿಸ್ದ. ಬಾಸ್ ತನ್ನ ವೈಫ್ ಕಡೆ ತುಂಬ ಇಷ್ಟದಿಂದ ನೋಡ್ತಿದ್ದಾರೆ. ಸೋ ಐ ಹೇಟ್ ಮ್ಯಾರೇಜ್ ಅನ್ನತ್ಲೇ ತನಗೆ ಹೆಂಡತಿಯಾಗಿ ಬಂದವಳನ್ನ ಎಷ್ಟೊಂದು ಇಷ್ಟಪಡ್ತಿದ್ದಾರೆ. ದಟ್ಸ್ ಇಸ್ ಪವರ್ ಆಫ್ ಮ್ಯಾರೇಜ್. ಸರ್ ಹೆಂಡತಿ ಪ್ರೀತಿಯಲ್ಲಿ ಬಿದ್ದು ಹೋದಾಗಿದೆ. ಅದಕ್ಕೆ ಇಂಪಾರ್ಟೆಂಟ್ ಮೀಟಿಂಗ್ ಕೂಡ ಬಿಟ್ಟು ಓಡ್ ಬಂದಿದ್ದಾರೆ. ಮೇಡಮ್ ನೀವು ಸೂಪರ್ ಅಂತ ಮನಸ್ಸಿನಲ್ಲೇ ಸಣ್ಣದಾಗಿ ನಕ್ಕೊಂಡ. ಅಲ್ಲಿ ತುಂಬ ಸಂತೋಷದಿಂದಿದ್ದವರೆಲ್ಲ ರಾಮ್ ಬಂದಿದ್ದನ್ನು ನೋಡಿ ಆಶ್ಚರ್ಯಪಟ್ಟರು. ಲಲಿತಾ ಅವರಂತೂ ನಂಬಲಾಗದ ಹಾಗೆ ಗಡಿಯಾರದ ಕಡೆ ನೋಡ್ತಿದ್ದಾರೆ. ಪ್ರಕಾಶ್ ಅವರಿಗೆ ತುಂಬ ಸಂತೋಷ ಆಯಿತು. ಕೊಟ್ಟ ಮಾತಂತೆ ರಾಮ್ ಬಂದಿದ್ದಾನೆ ಅಂತ ಅಂದ್ಕೊಂಡ್ರು. ಅವರೆಲ್ಲ ಸಂತೋಷದಿಂದ ಆ ಕಡೆ ನೋಡ್ತಿದ್ರೆ ಸೀತಾ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡಿದ್ಲು. ತನಗೆ ಹತ್ತಿರವಾಗಿ ನಿಂತು ತನ್ನನ್ನೇ ನೋಡ್ತಿದ್ದ ರಾಮ್ ಕಡೆ ವಿಚಿತ್ರವಾಗಿ ನೋಡ್ತಾ ಏನೋ ನೆನಪಾದ ಹಾಗೆ ಬಂದು ಬಾರದ ನಗು ನಕ್ಕದ್ಲು. ಆಕೆ ತನ್ನ ನೋಡಿ ಹಾಗೆ ನಗ್ತಿದ್ರೆ ಅವನಿಗೆ ಯಾಕೋ ತುಂಬ ಇಷ್ಟ ಆಯಿತು. ಆದರೂ ಟನ್ಗಟ್ಟಲೆ ಈಗೋ ಇರೋ ವ್ಯಕ್ತಿ ಆಗಿದ್ದರಿಂದ ಆ ಕಿರುನಗುವಿಗೆ ಪ್ರತಿಯಾಗಿ ತಾನು ನಗಲಿಲ್ಲ. ಮುಖವನ್ನು ಸೀರಿಯಸ್ ಆಗಿಟ್ಕೊಂಡು ಅಲ್ಲಿಗೆ ನಡ್ಕೊಂಡು ಬಂದ. ಅಷ್ಟೇ. ಲಲಿತಾ ಅವ್ರು ಸಂತೋಷ ಪಡ್ತಾ, ಕಂದ ರಾಮ್ ನೀನು ಈ ಟೈಮ್ಗೆ ಮನೆಗೆ ಬಂದ್ಯಾ? ಇವತ್ತು ನಿಜಕ್ಕೂ ಹಬ್ಬನೇ ಅಂದ್ಕೋ. ಸೊಸೆ ಇಷ್ಟಪಟ್ಟು ನಮಗಾಗಿ ಅಡುಗೆ ಮಾಡಿದ್ದಾಳೆ. ಬಾ, ಅವಳ ಕೈ ಅಡುಗೆ ಎಷ್ಟು ರುಚಿಯಾಗಿದೆ ಗೊತ್ತಾ? ನಮ್ಮ ಬೆಸ್ಟ್ ಕುಕ್ ಕೂಡ ಇಷ್ಟು ರುಚಿಯಾಗಿ ಮಾಡೋಕ್ಕಾಗಲ್ಲ. ಅವಳು ಟ್ರೆಡಿಷ್ನಲ್ ಫುಡ್ ಮಾಡಿದ್ದಾಳೆ. ನಿಮ್ಮ ತಂದೆಗೆ ಅವಳ ಅಡುಗೆ ತುಂಬ ಇಷ್ಟ ಆಯಿತು. ಅವಳು ಕಜ್ಜಾಯ, ಕಡುಬು, ಸ್ವೀಟ್ಸ್ ತುಂಬ ಮಾಡಿದ್ದಾರೆ. ಅದರ ಮೇಲೆ ಒಂದು ಜೋಕ್ ಹೇಳಿದ್ರು. ನಾವೆಲ್ಲ ನಗ್ತಿದ್ವು. ಪೂರ್ವದ ಬ್ರಿಟಿಷರು ನಮ್ಮ ಇಂಡಿಯನ್ ಒಬ್ಬರು ಮಾಡಿದ್ನ ತಿಂದು ಇದ್ರೊಳಗಡೆ ಸ್ಟಫ್ ಹೇಗೆ ಹೋಯಿತು ಅಂತ ಕೇಳಿದ್ರಂತೆ. ಅದಕ್ಕೆ ನಮ್ಮ ಇಂಡಿಯನ್ ಅಡುಗೆಯವರು ಅದು ಸೀಕ್ರೆಟ್ ಅಂದ ತಕ್ಷಣ ಬ್ರಿಟಿಷರು ಯಾವಾಗಲಾದರೂ ಒಂದಿನ ಇವ್ರು ನಮ್ಮನ್ನು ಹೀಗೆ ಬಂಧಿಸ್ಬಿಡ್ತಾರೆ, ಇವರು ತುಂಬ ಬುದ್ಧಿವಂತರು ಅಂತ ಹೆದರಿ ಓಡ್ ಹೋದ್ರಂತೆ. ಅವಳು ಹಾಗೆ ಕತೆ ಹೇಳ್ತಿದ್ರೆ ನಮಗೆ ತುಂಬ ನಗು ಬಂತು. ಎಷ್ಟು ಸರಳವಾಗಿ ನಗಾಡಿದ್ವಿ ಗೊತ್ತಾ? ನಿಮ್ಮ ತಂದೆಯಂತೂ ಎಷ್ಟು ತಿಂದ್ರೋ ಅಂತ ಅಂದ್ಕೊಂಡೆ ಅಂತ ಆನಂದದಿಂದ ಗಬಗಬನೆ ಹೇಳಿದ್ರು. ಪ್ರಕಾಶ್ ಅವರು ಏನೋ ಮಾತಾಡೋ ಪ್ರಯತ್ನ ಮಾಡಿದ್ರು. ಸೀತಾ ಅವ್ನ ಮುಂದಕ್ಕೆ ಬಂದು, ಬನ್ನಿ ನಿಮಗೂ ಬಡಿಸ್ತೀನಿ, ಟೇಸ್ಟ್ ಮಾಡಿ ನೋಡಿ ಅಂತ ಸ್ವಲ್ಪ ಶಾಂತವಾಗಿ ಫ್ರೆಂಡ್ಲಿಯಾಗಿ ಮಾತಾಡಿದ್ಲು. ಆದರೆ ರಾಮ್ ಸೀರಿಯಸ್ ಆಗಲಿಂದ ಏನು ಮಾತಾಡದೆ ನೇರವಾಗಿ ರೂಮಿಗೆ ಹೊರಟೋದ. ಅಷ್ಟುವರೆಗೂ ಬಂದ ವ್ಯಕ್ತಿ ಸಡನ್ನಾಗಿ ಹೋಗಿದ್ರಿಂದ ಸೀತಾ ವಿಚಿತ್ರವಾಗಿ ನೋಡ್ತಿದ್ದಾಳೆ. ಪ್ರಕಾಶ್ ಅವರು ಸಣ್ಣದಾಗಿ ನಕ್ಕು,
ಎಂದೂ ಇಲ್ದವನು ಇವತ್ತು ಬೇಗ ಮನೆಗೆ ಬಂದಿದ್ದಾನಲ್ವ. ನಾವೆಲ್ಲ ಎಲ್ಲಿ ಕಾಲೆಳಿತೀವೋ ಅಂತ ರೂಮ್ನೊಳಗೆ ಹೋಗಿರ್ತಾನೆ ನಮ್ಮ ದೂರ್ವಾಸ ಮುನಿ. ಅಮ್ಮ ಸೀತಾ, ನಿನ್ನ ಕೈ ಅಡುಗೆ ರುಚಿ ನೋಡಿದ್ರೆ ಅವನೇ ದಾರಿಗೆ ಬರ್ತಾನೆ. ನೀನು ಮಾಡಿರೋ ಸ್ವೀಟ್ಸ್ ತೊಗೊಂಡು ಹೋಗಿ ಅವನಿಗೆ ತಿನ್ನಿಸು ಹೋಗಮ್ಮ ಅಂತ ಅಂದರು. ಸೀತಾ ಸ್ವಲ್ಪ ಉಟ್ಪಡತ್ಲೆ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ರೂಮ್ಗೆ ಹೋದ್ಲು. ಈ ನಡುವೆ ಡೈನಿಂಗ್ ಟೇಬಲ್ ಮೇಲೆ ಲಕ್ಷ್ಮಣ್ ದಾಳಿ ಮಾಡ್ತಿದ್ದಾನೆ. ನಮ್ಮ ಮೇಡಮ್ ನಮ್ಮ ಅತ್ತಿಗೆಮ್ಮ ಮಾಡಿದ ಅಡುಗೆನ ಟೇಸ್ಟ್ ಮಾಡಿದರೆ ಹೇಗೆ, ದೊಡ್ಡ ಬಾಸ್ ನೀವೇ ಅಷ್ಟೊಂದು ಇಷ್ಟಪಟ್ಟು ತಿಂತಿದ್ದೀರಿ, ಆದರೆ ಖಂಡಿತ ಅಡುಗೆ ಅದ್ಭುತವಾಗಿರುತ್ತೆ ಅಂತ ಗಬಗಬನ್ ತಿಂತಿದ್ರೆ ಲಲಿತಾ ಅವ್ರು ನಗ್ತಾ, ಲೇ ಲಕ್ಷ್ಮಣ್ ಮೊದಲಿಗೆ ಸ್ವಲ್ಪ ನೀರು ಕುಡಿ, ಇಲ್ದಿದ್ರೆ ಗಂಟ್ಲಿಗೆ ಸಿಕ್ಕಾಕೊಳ್ಳುತ್ತೆ ನಕ್ಕಿದ್ರು. ಅಲ್ಲಿ ಎಲ್ಲರೂ ತುಂಬ ಖುಷಿಯಿಂದ ನಗ್ತಾ ಆನಂದವಾಗಿದ್ದರು. ಎಂದೂ ಇಲ್ಲದಾಗ ಫ್ಯಾಮಿಲಿ ತುಂಬ ಹ್ಯಾಪಿಯಾಗಿತ್ತು. ಸೀತಾ ರೂಮಿಗೆ ಬರ್ತಿದ್ದಾಳೆ ಅಂತ ರಾಮ್ ತಿಳಿತಿತ್ತು. ಕಾರಣ ಅವಳ ಕಾಲುಗೆಜ್ಜೆ ಶಬ್ದ ಕೇಳಿಸ್ತಿತ್ತು. ಆಕೆ ಹತ್ರ ಬಂದಾಗ ಅವನು ತಾನು ಹಾಕ್ಕೊಂಡಿದ್ದ ಸೂಟನ್ನು ತೆಗೆದು ಪಕ್ಕಕ್ಕೆ ಸೀತಾ ಹಿಂತಿರುಗಿ ನೋಡ್ದ. ಆಕೆ ಹೀಗಾದರೂ ಅವನ್ನ ಬದಲಾಯಿಸ್ಬೇಕಂತ ಕಿರುನಗು ನಗ್ತಾ ಸಾಂಪ್ರದಾಯಿಕ ಆಹಾರ ಇದು ಪ್ಲೇಟನ್ನು ಅವನ ಕೈಗಿಟ್ಟು, ಸಡನ್ನಾಗಿ ಹಾಗೆ ಬಂದುಬಿಟ್ರಿ, ಟೇಸ್ಟ್ ಮಾಡ್ತೀರಾ ಅಂದ್ಕೊಂಡೆ, ಇವಾಗಾದರೂ ತಿನ್ನಿ ಅಂತ ಪ್ರೀತಿಯಿಂದಲೇ ಮಾತಾಡ್ತಾ ಕೊಟ್ಲು. ಆದರೆ ರಾಮ್ ಸೀರಿಯಸ್ ಆಗಿ ಆ ಪ್ಲೇಟನ್ನು ಕಿತ್ತೆಸ್ತಾ ಅಷ್ಟೇ. ಸೀತಾ ಆಶ್ಚರ್ಯಪಟ್ಟು ನಿಂತ್ಕೊಂಡ್ಳು. ಅವಳಿಗೆ ತುಂಬ ಕಷ್ಟ ಅನ್ನಿಸ್ತು. ಅವಳು ಅಷ್ಟೊಂದು ಕಷ್ಟಪಟ್ಟು ಮಾಡಿದ ಅಡುಗೆ ಎಲ್ಲ ನೆಲದ ಮೇಲೆ ಬಿತ್ತು. ಅವಳ ತಾಳ್ಮೆ ಮುಗಿದು ಹೋಯಿತು. ಅವನ ಕಡೆ ಕೋಪದಿಂದ ನೋಡ್ತಾ, ನಿನಗೇನಾದರೂ ಹುಚ್ಚ, ತಿನ್ನೋ ಅನ್ನೋನು ಯಾರಾದರೂ ಆ ಥರ ಬಿಸಾಕ್ತಾರಾ ಅಂತ ಗಬಗಬನೆ ಕೆಳಗೆ ಬಾಗಿ ನೆಲದ ಮೇಲೆ ಬಿದ್ದಿದ್ದನ್ನೆಲ್ಲ ಪ್ಲೇಟಿಗೆ ಎತ್ತಿದ್ದಾಳೆ. ರಾಮ್ ಕೋಪ ಕಂಟ್ರೋಲ್ ಮಾಡ್ಕೊಳ್ತಾ, ನಿನಗೆ ಕನಿಷ್ಠ ಒಂಚೂರು ಬ್ರೈನ್ ಇಲ್ಲ, ತಿರುಗಿ ನನಗೆ ಹುಚ್ಚ ಅಂತಿದ್ಯಾ? ನಮ್ಮ ತಂದೆಗೆ ಶುಗರ್ ಇದೆ, ಅವರು ಸ್ವೀಟ್ಸ್ ತಿನ್ನಬಾರ್ದು, ನಮ್ಮ ಅಮ್ಮನಿಗೆ BP ಇದೆ, ಗ್ಯಾಸ್ ಇದೆ, ಉಪ್ಪು ಖಾರ ಹುಳಿ ಸಿಹಿ ಏನು ಜಾಸ್ತಿ ತಿನ್ನಬಾರ್ದು, ಅನ್ಹೆಲ್ತಿ ಫುಡ್ ಅವರಿಗೆ ಬಡಿಸ್ತಿದ್ದೀರ, ಅವ್ರ ಹೆಲ್ತ್ ಏನಾಗಬೇಕು? ನಿನ್ನನ್ನು ಯಾರು ಅಡುಗೆ ಮಾಡೋಕ್ಕೆ ಹೇಳಿದ್ದು? ಇಲ್ಲಿ ಕೆಲಸ ಮಾಡೋಕ್ಕೆ 100 ಜನ ಇದ್ದಾರೆ, ನನ್ನ ಹತ್ರ ಕೆಲಸ ಮಾಡ್ತಾ ಲಕ್ಷಗಟ್ಟಲೆ ಸಂಬಳ ತಗೋತಿದ್ದಾರೆ, ಅವರೆಲ್ಲ ಸಾಲಲ್ಲ ಅಂತ ನಿನ್ನನ್ನು ಇಲ್ಲಿಗೆ ತಂದಿದ್ದ? ನೀನು ನನ್ನ ವೈಫ್ ಆಗಿರೋಕೆ ಬಂದಿದ್ಯಾ, ಇಲ್ಲಿ ಅಡುಗೆ ಮಾಡೋಕ್ಕಲ್ಲ. ಸೀನಿಯರ್ ಕುಕ್ ಏನು ಮಾಡ್ತಿದ್ದಾನೆ, ಅವನ ಅಸಿಸ್ಟೆಂಟ್ಸ್ ಎಲ್ಲ ಏನು ಮಾಡ್ತಿದ್ದಾರೆ, ನಿನ್ಗೆ ಯಾರು ಅಧಿಕಾರ ಕೊಟ್ಟಿದೆ ಇದಕ್ಕೆ ಅಂತ ಕೇಳ್ದ. ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್ ಮಿಸ್ಸಸ್ ಸೀತಾ. ಅಷ್ಟೇ ಆ ಮಾತುಗಳು ಕೇಳಿ ಅವಳಿಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ತುಂಬ ಬೇಸರದಿಂದ ಕಣ್ಣೀರು ಹಾಕ್ತಾ, ನನಗೆ ಗೊತ್ತು ನಿಮ್ಮ ಮದರ್ಗೆ BP ಇದೆ ಅಂತ, ನನಗೆ ಗೊತ್ತು ನಿಮ್ಮ ಫಾದರ್ಗೆ ಶುಗರ್ ಇದೆ ಅಂತ, ಅದಕ್ಕೆ ಅವರಿಗೆ ಶುಗರ್ ಫ್ರೀ ಅಡುಗೆಗನ್ನು ಉಪ್ಪಿಲ್ಲದೆ ಮಾಡಿರೋ ಅಡುಗೆನ ಬಡಿಸಿ ಇಟ್ಟಿದ್ದೀನಿ. ಅವ್ರ ಹೆಲ್ತ್ ಮೇಲೆ ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಇವುಗಳನ್ನ ಮಾಡೋಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿಮಗೆ? ಒಂದೇ ಒಂದು ಕ್ಷಣದಲ್ಲಿ ಅದನ್ನೆಲ್ಲ ನೆಲಕ್ಕೆ ಹಾಕ್ಬಿಟ್ರಿ ಅಂತ ಸಂಕಟ ಪಡ್ತಾ ಅಂತಿದ್ರೆ, ನೀವು ನಿಮ್ಮ ಲಿಮಿಟ್ಸ್ ದಾಟಿ ನನ್ನ ಕಷ್ಟವನ್ನು ಹೀಗೆ ಮಣ್ಪಾಲು ಮಾಡಿದ್ರಿ ಅಂತ ಅವಳು ಕಣ್ಣೀರು ನೆಲದ ಮೇಲೆ ಬಿಡ್ತಿದ್ರೆ, ಒಂದು ಕ್ಷಣ ರಾಮ್ ತಾನು ತಪ್ಪು ಮಾಡಿದೆ ಅಂತ ಫೀಲ್ ಆದ. ಆದರೂ ಇವಾಗ ಏನಂತೆ, ಸಣ್ಣ ಪುಟ್ಟ ಫುಡ್ ಐಟಮ್ಸ್ ಕೆಳಗೆ ಬಿದ್ದರೆ ಯಾರಾದರೂ ಈ ಥರ ಕಣ್ಣೀರು ಹಾಕ್ತಾರಾ? ಅವುಗಳ ವ್ಯಾಲ್ಯೂ ಮಹಾ ಅಂದರೆ 1,000 ರೂಪಾಯಿ ಇರ್ಬೋದು, ಅದಕ್ಕೆ ಕಳ್ತಾರಾ? ಕೆಲಸದವ್ರ ಮನೆ ಕ್ಲೀನ್ ಮಾಡ್ತಾರೆ, ನೀನೇನು ಅಂದ್ಕೋಬೇಡ, ನಂಗೆ ತುಂಬ ಕೋಪ ಬಂದುಬಿಡ್ತು ಅಂದ. ಸೀತಾ ಹಾಕಿ ಕೆಳಗೆ ಬಾಗಿ ತನ್ನ ಸೀರೆ ಸರ್ಗ ನೆಲದ ಮೇಲೆ ಬಿದ್ದಿದ್ರು ಕೇರ್ ಮಾಡದೆ ಒಂದೊಂದಾಗಿ ಎತ್ತು ಪ್ಲೇಟಿಗೆ ಕೋಪದಿಂದ ಎತ್ತಿಟ್ಕೋತಿದ್ದಾಳೆ. ಪ್ರತಿಯೊಂದನ್ನು ದುಡ್ಡಿಂದ ಅಳಿಯೋ ನಿಮಗೆ ಎಮೋಷನ್ಸ್ ವ್ಯಾಲ್ಯೂ ಏನು ಗೊತ್ತು? ರಿಲೇಷನ್ಶಿಪ್ ನಿಮ್ಗೇನು ಗೊತ್ತು? 1,000 ರೂಪಾಯಿ ಬೆಲೆ ಕಟ್ಟಿದ್ರಿ ಇದಕ್ಕೆ, ಆದರೆ ಈಗ ಮಣ್ಣುಪಾಲಾಗಿರೋ ಇವುಗಳನ್ನ ಎಷ್ಟು ದುಡ್ಡು ಕೊಟ್ಟರು ತಿರುಗಿ ಮೊದಲಿನ ಥರ ಮಾಡೋ ಕೈಯಿಂದ ಆಗುತ್ತಾ ನಿಮ್ಮಿಂದ? ಇವುಗಳನ್ನ ನೀವು ಸ್ವತಃ ಮಾಡಿ ತೋರಿಸೋಕೆ ನಿಮ್ಮ ಕೈಯಿಂದ ಆಗುತ್ತಾ? ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅಂತ ಪೋಸ್ಟ್ ಕೊಡೋದು ಒಂದೇ ಗೊತ್ತು ನಿಮಗೆ ಅಂತ ಆಕೆ ಹೇಳ್ತಿದ್ರೆ, ರಾಮ್ ಕೂಡ ಕೆಳಗೆ ಬಾಗಿ ನೆಲದ ಮೇಲಿದ್ದು ಅದನ್ನ ಎತ್ತು ಪ್ಲೇಟ್ನಲ್ಲಿ ಇಡ್ತಾ, ಸರಿ ಸಾಕು, ನನ್ನ ಕೈಯಿಂದ ಆಗಲ್ಲ ಅಂತ ಚಾಲೆಂಜ್ ಮಾಡಬೇಡ, ಖಂಡಿತ ಮಾಡಿ ತೋರಿಸ್ಬಲ್ಲೆ ಹಾಗೆ ಹೇಳಿ ಏನೋ ಅನ್ನೋದಕ್ಕೆ ಹೋದಾಗ ಅವಳು ಮೈ ಮೇಲಿದ್ದ ಸೆರಗು ಜಾರು ಹೋಗಿರೋದನ್ನು ಗಮನಿಸ್ತಾ ಕಣ್ಣು ಕೋರೈಸೋ ಸೌಂದರ್ಯವನ್ನು ನೋಡ್ತಿದ್ರೆ, ಅವಳು ಹಾಕ್ತನ್ನ ಸೌಂದರ್ಯವನ್ನು ಅರಿವಿಲ್ಲದೆ ತೋರ್ಪಡಿಸ್ತಿರೋದು ಅವನ್ನ ಕಂಗಾಲು ಪಡಿಸ್ತು. ಮೊದಲಿಗೆ ನೀನು ಸೆರಗನ್ನು ಸರಿಯಾಗಿ ಹಾಕೋ, ಈ ಥರ ಎಕ್ಸ್ಪೋಸ್ ಮಾಡಿದ್ರೆ ಹೇಗೆ ಅಂದ. ಅವ್ನ ಮಾತು ಕೇಳಿ ಸೀತಾ ಕೋಪದಿಂದ ನೋಡ್ತಾ, ನೀವು ನನ್ನ ಸೌಂದರ್ಯ ನೋಡಿ ಮೈ ಮರಿಬೇಕು ಅಂತ ನಾನೇನು ಈಗ ಮಾಡಿಲ್ಲ, ಅಷ್ಟೊಂದು ಸೀನಿಲ್ಲ ನಿಮಗೆ, ನನಗಿಷ್ಟ ಬಂದ ಹಾಗೆ ನಾನು ಇರ್ತೀನಿ ಅಂತ ನೀವೇ ಹೇಳಿದ್ರಲ್ಲ, ನಾನು ಹೀಗಿರ್ತೀನಿ, ನಿಮ್ಗೆ ನೋಡೋಕೆ ಇಷ್ಟು ತೊಂದರೆ ಅನಿಸಿದ್ರೆ ಕಣ್ಣು ಮುಚ್ಕೊಳ್ಳಿ, ಕಷ್ಟಪಟ್ಟು ಮಾಡಿದ್ನೆಲ್ಲ ಕಿತ್ತೆಸ್ತು, ಇವಾಗ ಏನು ತಿಳಿದ ಹಾಗೆ ಅಮಾಯಕ ಮುಖ ಹಾಕ್ಕೊಂಡಿದ್ದೀರಾ, ಎಲ್ಲಿಲ್ಲದ ಅಹಂಕಾರ ನಿಮಗೆ, ಒಂದಿನ ಗೊತ್ತಾಗುತ್ತೆ ಇದರ ಬಗ್ಗೆ ನಿಮಗೆ ಅಂದಾಗ, ನಿಮಗೋಸ್ಕರ ಅಂತ ನಾನು ಕನಿಷ್ಠ ಟೇಸ್ಟ್ ಕೂಡ ಮಾಡದೆ ಮಾಡ್ಕೊಂಡು ಬಂದರೆ ನಾನು ಇಷ್ಟೊಂದು ಹರ್ಟ್ ಮಾಡ್ತೀರಾ? ನೀವು ತಿಂದೇ ಇದ್ದರೆ ನಾನು ಯಾಕೆ ತಿನ್ನಬೇಕು? ಇದು ನಿಮ್ಮ ಮನೆ, ನಿಮ್ಮ ಅಡುಗೆ ಸಾಮಾನು, ಇವುಗಳನ್ನ ಹೀಗೆ ಡಸ್ಟ್ಬಿನ್ನಿಗೆ ಹಾಕಿ, ಅವಾಗ ನಿಮಗೆ ಸಂತೋಷ ತಾನೇ? ಏನಿದೆ ಮಹಾ ಅಂದರೆ ಇನ್ನೊಂದು 1,000 ರೂಪಾಯಿ ವೇಸ್ಟ್ ಆಗುತ್ತೆ ಅಷ್ಟೇ ತಾನೇ ಅಂತ ಸಿಟ್ಟಿನಿಂದ ಜಾರಿ ಸೆರಗನ್ನು ಸರಿ ಮಾಡ್ಕೊಳ್ತಾ ಅಲ್ಲಿಂದ ಓಟೋದ್ಲು. ರಾಮ್ ಹಾಗೆ ಯಾರಿಂದ ನಡೀತಾ ತನಗೆ ಅಷ್ಟೊಂದು ಮಾತುಗಳು ನೋಡಿ ಸೊಕ್ಕು ತೋರಿಸಿದ್ರು ಏನೂ ಮಾತಾಡಲಿಲ್ಲ. ಸಹಜವಾಗಿ ರಾಮ್ ಕೋಪ ಜಾಸ್ತಿ, ಕೋಪ ಇನ್ನೂ ಹೆಚ್ಚಾಗಬೇಕಿತ್ತು, ಆದರೆ ಅವನಿಗೇನೂ ಆಗ್ತಾ ಇಲ್ಲ. ವಿಚಿತ್ರವಾದ ಫೀಲಿಂಗ್ ಆಗ್ತಿದ್ರೆ ಹಾಗೇ ನೋಡ್ತಾ ನಿಂತುಬಿಟ್ಟ. ಸೀತಾ ಕಣ್ಣೀರು ಒರೆಸ್ಕೊಂಡು ಕೆಳಗೆ ಬಂದಳು. ಆಮೇಲೆ ಏನು ನಡೀತು ಎಂಬುದು ದೊಡ್ಡವ್ರಿಗೆ ಗೊತ್ತಿಲ್ಲ. ಏನಮ್ಮ ಅವ್ನು ತಿನ್ನಲಿಲ್ವಾ ಅಂದರು. ಆಮೇಲೆ ತಿಂತಾರಂತೆ ಅತ್ತೆ ಬಿಡಿ, ಫ್ರೆಶಪ್ಪ ಕೆಳಗೆ ಬರ್ತೀನಿ ಅಂದರು. ಇಬ್ಬರು ಸೇರಿ ತಿನ್ನೋಣ ಅನ್ನೋದಕ್ಕೆ ಸರಿ ಅಂದರು ಅಂದ್ಲು. ಸುಳ್ಳು ಹೇಳಿದ್ಲು. ಆ ಮಾತುಗಳನ್ನ ರಾಮ್ ಕೇಳಿಸ್ಕೊಂಡ. ಅವನು ಒಂದು ನಿರ್ಧಾರಕ್ಕೆ ಬಂದು ಮೊದಲಿಗೆ ಫ್ರೆಶಪ್ ಆದ. ಅವನು ಹೊರಗೆ ಬರ್ತಿರುವಾಗ ಕುಕ್ ಬ್ಲ್ಯಾಕ್ ಕಾಫಿ ಕಳಿಸ್ಕೊಟ್ಟ. ಆ ಕಾಫಿ ತನ್ನ ಸರ್ವೆಂಟ್ ಸ್ವಲ್ಪ ಹೆದರ್ತಿದ್ದ.
ಕಿಚನ್ ಒಳಗಡೆ ಮೇಡಮನ್ನು ಯಾಕೆ ಬಿಟ್ರಿ ಅಂತ ಬಾಸ್ ಬೈತಾರೋ ಏನೋ ಅಂತ. ಆದರೆ ರಾಮ್ ಏನೂ ಅನ್ನಲಿಲ್ಲ, ಕಾಫಿನೂ ಕುಡಿಲಿಲ್ಲ. ನನಗೆ ಹಸ್ವಾಗ್ತಿದೆ, ಕಾಫಿ ಇವಾಗ ಕುಡಿಯಲ್ಲ ಅಂತ ಹೇಳಿ ರೂಮ್ನಿಂದ ಹೊರಗೆ ಬಂದ. ಫಸ್ಟ್ ಫ್ಲೋರ್ನಲ್ಲಿದ್ದವನು ಗ್ರೌಂಡ್ ಫ್ಲೋರ್ನಲ್ಲಿದ್ದ ಡೈನಿಂಗ್ ಟೇಬಲ್ ಕಡೆ ಬರ್ತಿದ್ದಾನೆ. ಸದ್ಯಕ್ಕೆ ಲಲಿತಾ ಅವರು ಪ್ರಕಾಶ್ ಅವರಿಲ್ಲ, ಅವ್ರು ಬೇಕಂತ ತನ್ನ ರೂಮಿಗೆ ಹೊರಟು ಹೋಗಿದ್ದಾರೆ. ಲಕ್ಷ್ಮಣ್ ಪ್ಲೇಟ್ನ ಸ್ವಲ್ಪ ತಿಂಡಿ ಇಟ್ಕೊಂಡು ಅಲ್ಲಿಂದ ಪಕ್ಕಕ್ಕೆ ಸೈಡ್ ಆಗಿದ್ದಾನೆ. ಸ್ಟಾಫ್ ಕೂಡ ಯಾರೂ ಇಲ್ಲ, ಯಾಕೆ ಬೇಕು ಬಾಸ್ ಕೈಯಲ್ಲಿ ಬೈಸ್ಕೊಳ್ಳೋದು ಅಂತ. ಕಿಚನಲ್ಲಿ ಸೀತಾ ಎಲ್ಲ ಸಾಮಾನುಗಳು ಎತ್ತಿಡ್ತಾ ಸಂಕಟ ಪಡ್ತಿದ್ದಾಳೆ. ಅಡುಗೆ ಮಾಡಿದವಳು ಮಾತ್ರ ಏನನ್ನೂ ತಿನ್ನಲಿಲ್ಲ, ತುಂಬ ಕಿರಿಕಿರಿ ಮಾಡ್ಕೊಳ್ತಾ ಬೈದ್ಕೊಳ್ತಿದ್ದಾಳೆ. ಕಷ್ಟಪಟ್ಟು ಮಾಡಿದ ಅಡುಗೆಗೆ ದುಡ್ಡಿನ ಬೆಲೆ ಕಟ್ಟೋ ಗಂಡ ಇವನು ಸೊಕ್ಕು ಟನ್ಗಟ್ಟಲೆ ಇದೆ. ದೂರ್ವಾಸ ಮುನಿ. ಹೌದು, ಮಾವ ಕರೆಕ್ಟಾಗಿ ಹೇಳಿದ್ದಾರೆ ಇವನಿಗೆ. ನಾನೇನು ಮಾಡಲಿ, ನಾನು ತುಂಬ ಹಸಿವಾಗ್ತಿದೆ, ಆದರೆ ನಾನು ಏನೂ ತಿನ್ನೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ, ಅದಕ್ಕೆ ಏನೂ ತಿನ್ನಲಿಲ್ಲ ಅಂದ್ಕೊಳ್ತಾ ಅನ್ನೋ ಅಷ್ಟರಲ್ಲೇ ರಾಮ್ ನಿಂತಿದ್ದ. ಅವನು ಬಂದಿದ್ದು ನೋಡಿ ಸೀತಾಗ ಆಶ್ಚರ್ಯ. ನೀವೇನಿಲ್ಲಿ, 100 ಜನ ವರ್ಕರ್ಸ್ ಇದ್ದಾರಲ್ಲ, ಅವ್ರು ಕೆಲಸ ಮಾಡ್ತಾರೆ, ಇಂಥ ಜಾಗಕ್ಕೆ ನೀವು ಯಾಕೆ ಬಂದ್ರಿ? ಬರಬಾರ್ದು, ನೀವು ಹೋಗಿ ರೂಮ್ನಲ್ಲಿರಿ ಅಂತ ಮುಖ ತಿರುಗಿಸ್ಕೊಂಡು ಅಲ್ಲಿಂದ ಹೋಗೋ ಪ್ರಯತ್ನ ಮಾಡಿದ್ಲು. ರಾಮ್ ಅವಳು ಕೈ ಹಿಡಿದು ನಿಲ್ಲು. ಸೀತಾ ಅವನ ಕಡೆ ಆಶ್ಚರ್ಯದಿಂದ ನೋಡಿದ್ಲು. ರಾಮ್ ಅವಳು ಕೈ ಬಿಡಲಿಲ್ಲ, ಹಾಗೆ ನೋಡ್ತಾ ಎಲ್ರಿಗೂ ಅಡುಗೆ ಮಾಡಿಟ್ಟು ನೀನು ಯಾಕೆ ತಿಂತಿಲ್ಲ, ತಿಂದು ಹೋಗು ಅಂದ. ಆಕೆ ಕೋಪದಿಂದ ನೋಡ್ತಾ ತಿನ್ನಲ್ಲ, ನಾನು ತಿಂದೇ ಇದ್ದರೆ ನಿಮ್ಗೇನು ಪ್ರಾಬ್ಲಮ್? ಅವ್ನು ಸೀರಿಯಸ್ ಆಗಿ ನೋಡ್ತಾ ಹೌದು ಪ್ರಾಬ್ಲಮ್ ಇದೆ, ನೀನು ತಿಂದೇ ಇದ್ದರೆ ನನ್ನ ಪೇರೆಂಟ್ಸ್ ಅಪ್ಸೆಟ್ ಆಗ್ತಾರೆ, ಅದು ನನಗಿಷ್ಟ ಇಲ್ಲ. ನೀನು ಇಂಥ ಡ್ರಾಮಾಗಳು ಆಡಿದ್ರೆ ನನಗೆ ನಿಜವಾಗಿಯೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಐ ಹೇಟ್ ಮ್ಯಾರೇಜ್ ಅನ್ನೋದು. ಮದುವೆ ಮಾಡಿಕೊಂಡ್ರೆ ಬರೀ ಸಮಸ್ಯೆಗಳು, ಈ ಥರ ಹೆಂಡತಿಯ ರೂಪದಲ್ಲಿ ಪ್ರಾಬ್ಲಮ್ಸ್ ಬಂದು ಬೀಳುತ್ತೆ. ಅವ್ರು ಅಂದ್ಕೊಂಡು ಸಾಧಿಸೋವರೆಗೂ ಈ ರೀತಿ ಸ್ಟ್ರೈಕ್ ಮಾಡಿ ಕಟ್ಟಿಗೆ ಸೇರ್ಕಿಸ್ತಾರೆ. ಅದೆಲ್ಲ ನನಗಿಷ್ಟ ಇಲ್ಲ. ಸೊ ನೀನು ನಾನು ಹೇಳಿದ ಮಾತು ಕೇಳಬೇಕು. ದಿಸ್ ಇಸ್ ಮೈ ಆರ್ಡರ್. ಬಾ, ನೀನೇನು ಅಡುಗೆ ಮಾಡಿದ್ದು ಅದನ್ನು ತಿಂದು ಹೋಗು, ಹಾಗೆ ನಾನು ಕೂಡ ತಿಂತೀನಿ. ಎಲ್ಲರೂ ಸಿಕ್ಕಾಪಟ್ಟೆ ಹೊಗಳ್ತಿದ್ದಾರಲ್ಲ, ನೀನಿನ್ನು ಅದ್ಭುತವಾಗಿ ಅಡುಗೆ ಮಾಡಿದ್ದೀಯಾ ಅಂತ. ಸೀನಿಯರ್ ಕುಕ್ ಕೂಡ ನೀನು ಮಾಡಿದ್ದನ್ನೇ ತಿಂದು ಹಾಗಿದೆ, ನೋಡ್ತೀನಿ ನಿನ್ನ ಟ್ಯಾಲೆಂಟ್ನ ಅಂತ ಕೂತ್ಕೊಂಡ. ಅವ್ನು ತಿಂತೀನಿ ಅಂದ ತಕ್ಷಣ ಸೀತಾ ಒಳಗೊಳಗೆ ತುಂಬ ಸಂತೋಷ ಆಯಿತು. ಗಬಗಬನೆ ಬಂದವನಿಗೆ ಎಲ್ಲ ಅಡುಗೆಗಳು ಬಡಿಸಿ ಆಕೆ ಹಾಗೆ ಸರಳವಾಗಿ ತನಗೋಸ್ಕರ ಹಾರಾಟ ಪಡ್ತಾ ಮಾಡ್ತಿದ್ದೆ. ರಾಮ ಅವಳನ್ನ ಗಮನಿಸ್ತಾ, ಸೌಂದರ್ಯ ಜೊತೆಗೆ ಬೇಕಾದಷ್ಟು ಸೊಕ್ಕಿದೆ ಈ ಹುಡುಗಿಗೆ, ಆವಾಗಲೇ ಆ ಸೌಂದರ್ಯಕ್ಕೆ ವ್ಯಾಲ್ಯೂ ಬರೋದು. ಆದರೆ ರಾಮ್ ಮುಂದೆ ಸೊಕ್ಕು ತೋರಿಸೋದು ನನಗಿಷ್ಟ ಇಲ್ಲ. ನನ್ನ ಮುಂದೆ ಯಾರೇ ಆದರೂ ತಲೆ ಬಾಗಿಸ್ಬೇಕು. ಮೊದಲಿಗೆ ನೀನು ತಿನ್ನು, ಆವಾಗಲೇ ನನ್ನ ನಂಬಿಕೆ ಬರೋದು, ಆವಾಗ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡ್ದೆ. ಹಾಗೆ ಸಣ್ಣ ಮಕ್ಕಳು ಉತ್ಸಾಹದಲ್ಲಿ ನೋಡಿ ಓಕೆ ಓಕೆ ನಂಗೆ ತುಂಬ ಹಸಿವಾಗ್ತಿದೆ ಅಂತ ತನ್ನ ಪ್ಲೇಟ್ನಲ್ಲೆಲ್ಲ ಇಟ್ಕೊಂಡು ತಿಂತಾ ಹ್ಞೂ ತಿನ್ನಿ ಅಂದ್ಲು. ರಾಮ್ ಅವುಗಳು ತಿಂದ. ನಿಜವಾಗಿಯೂ ತುಂಬ ಟೇಸ್ಟಿಯಾಗಿ ಎಷ್ಟೋ ಸ್ಪೆಷಲಾಗಿ ಅನಿಸಿದ್ವು. ಇಷ್ಟೊಂದು ಒಳ್ಳೆ ಅಡುಗೆಗಳನ್ನ ಈ ಹುಡುಗಿ ಮಾಡಿದಾಳ. ನೋಡೋಕೆ ಸಣ್ಣದಾಗಿದ್ದರೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಪರವಾಗಿಲ್ಲ, ನೈಸ್ ಕುಕಿಂಗ್ ಅಂತ ಗಬಗಬನೆ ಒಂದೊಂದಾಗಿ ತಿಂತಿದ್ದಾನೆ. ಮನೆ ಒಂದು ಮೂಲೆಯಲ್ಲಿ ನಿಂತು ದೊಡ್ಡವರು ಲಕ್ಷ್ಮಣ್ ಹಾಗೂ ಇನ್ನು ಕೆಲವರು ವರ್ಕರ್ಸ್ ನೋಡ್ತಾ ಇದೊಂದು ವಂಡರ್, ನಮ್ಮ ರಾಮ್ ತನ್ನ ಹೆಂಡತಿ ಕೈ ಅಡುಗೆ ತಿಂತಿದ್ದಾನೆ, ಇದು ನಿಜಕ್ಕೂ ತುಂಬ ಅದ್ಭುತವಾದ ವಿಷಯ ಅಂದ್ಕೊಂಡ್ರು ಎಲ್ಲರೂ. ಸೀತಾ ತುಂಬ ಹಸುವಾಗಿದ್ದರಿಂದ ಗಬಗಬನ್ ತಿಂತಿದ್ದಾಳೆ. ಈ ಕೆನ್ನೆಯಲ್ಲಿ ಆ ಕೆನ್ನೆಯಲ್ಲಿ ಇಟ್ಕೊಂಡು ನೋಡೋಕೆ ಬಲೆ ಮುದ್ದಾಗಿ ಕಾಣಿಸ್ತಿದ್ದಾಳೆ. ರಾಮ್ ಅವಳನ್ನ ಗಮನಿಸ್ತಾ ತನಗೆ ಎಷ್ಟು ಬೇಕೋ ಅಷ್ಟು ತಿಂದು ಕೈ ತೊಳ್ಕೊಂಡು ಅಡುಗೆ ಚೆನ್ನಾಗಿದೆ, ನೈಸ್, ಆದರೆ ಇಷ್ಟೊಂದು ತಿಂತೀಯ ನೀನು? ಹೀಗೆ ತಿಂದರೆ ಬಂತರ ದಪ್ಪಗಾಗ್ಬಿಡ್ತೀಯಾ, ಸ್ವಲ್ಪ ಕಡಿಮೆ ಮಾಡ್ಕೊ ತಿನ್ನೋದು. ಬೆಳಗ್ಗೆ ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ, ಹೋಗಿ ಮಲಗ್ತೀನಿ. ಇನ್ನೊಂದು ಬಾರಿ ನನ್ನ ಕೋಪ ಬರೋ ಕೆಲಸಗಳು ಮಾಡಬೇಡ, ಲಿಮಿಟ್ಸ್ನಲ್ಲಿರು ಅಂತ ಹೇಳಿ ರೂಮ್ಗೆ ಹೊಟ್ಟೋದ. ಆಕೆ ಮಾತ್ರ ಅವನ ಮಾತುಗಳು ಕೇರ್ ಮಾಡದೆ 2 ದಿನದಿಂದ ಸರಿಯಾಗಿ ಏನು ತಿಂದೆ ಇದ್ದಿದ್ದರಿಂದ ಹೊಟ್ಟೆ ತುಂಬ ಊಟ ಮಾಡಿ ಅಮ್ಮಯ್ಯ ಅಂದ್ಕೊಂಡ್ಳು. ತುಳಸಿ ಮೇಡಮ್ ಆಗ್ನೆಯಿಂದ ಅವನ ಊಟದ ಟೇಬಲ್ವರೆಗೂ ತರೋದಕ್ಕೊಳಗೆ ಸಾಧ್ಯ ಆಯಿತು. ಮತ್ತು ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ತಿಳಿಬೇಕಂದ್ರೆ ನೋಡೋಣ. ರಾಮ್ ಬೆಡ್ ಮೇಲೆ ಮಲಗಿ ಯಾರ ಜೊತೆ ಫೋನ್ ಮಾತಾಡ್ತಿದ್ದಾನೆ. ಆ ಕಡೆ ವ್ಯಕ್ತಿ ಶಿರಿಸಾ, ಆಕೆ ಒಬ್ಬ ಇಂಜಿನಿಯರ್, ರಾಮ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ದಾಳೆ. ಅವ್ನು ಕಟ್ಟಿಸ್ತಿರೋ 30 ಅಂತಸ್ತಿನ ಬಿಲ್ಡಿಂಗ್ ವಿಷಯವಾಗಿ ಏನೋ ಇಂಪಾರ್ಟೆಂಟ್ ಡೀಟೇಲ್ಸನ್ನೇ ಮಾತಾಡ್ತಿದ್ದಾಳೆ. ನಿಜ ಹೇಳಬೇಕಂದ್ರೆ ತುಂಬ ದಿನಗಳ ನಂತರ ಅವನಿಗೆ ತುಂಬ ರಿಲ್ಯಾಕ್ಸ್ ಆಗಿ ಅನ್ನಿಸ್ತಿದೆ ರಾಮ್ಗೆ. ಅದಕ್ಕೆ ಚೆನ್ನಾಗಿ ನಿದ್ದೆ ಬರ್ತಿದೆ. ರಾಮ್ ಹೇಳಿಬಿಟ್ಟ, ಓಕೆ ಮಿಸ್ ಶಿರೀಷಾ, ಐ ಟಾಕ್ ಟುಮಾರೋ ಅಂತ ಫೋನ್ ಕಟ್ ಮಾಡ್ತಿರುವಾಗ ಸೀತಾ ಮತ್ತೊಮ್ಮೆ ಹಾಲು ತೊಗೊಂಡು ರೂಮಿಗೆ ಬಂದಳು. ಅವ್ನು ಫೋನ್ ಪಕ್ಕಕ್ಕಿಡ್ತಾ ಏನೂ ನೆನಪಾದಾಗೆ, ಹೇಯ್ ನಿನಗೆ ಹೇಳಿದಾನೆ ನನಗೆ ಮಿಲ್ಕ್ ಅಂದ್ರೆ ಇಷ್ಟ ಇಲ್ಲ ಅಂತ, ಮತ್ತೆ ಯಾಕೆ ತಂದೆ? ನೋಡ್ತಿದ್ದೀನಿ ಬಂದು 2 ದಿನ ಆಗಿಲ್ಲ, ಆಗಲೇ ನೀನು ಇಷ್ಟ ಬಂದಾಗ ಮಾಡ್ತಿದ್ಯಾ? ಸೀತಾ ಹಾಲನ್ನು ತಾನೇ ಕುಡಿತಾ ಅವನ ಕಡೆ ನೋಡಿ ಹೇಳಿದ್ದು, ಹ್ಞೂ ಈ ಮಿಲ್ಕ್ ನಿಮಗೋಸ್ಕರ ಅಲ್ಲ ನನಗೋಸ್ಕರ. ನಿದ್ರಿಸೋ ಮುನ್ನ ಹಾಲು ಕುಡಿಯೋದು ನನಗೆ ಅಭ್ಯಾಸ. ಯಾಕೆ ಅಷ್ಟೊಂದು ಆವೇಶ ಪಡ್ತೀರಿ? ಪ್ರಶಾಂತವಾಗಿರೋಕ್ಕಾಗಲ್ವಾ? ಒಂದು ಬಾರಿ ಬೇಡ ಅಂದಮೇಲೆ ಮತ್ತೆ ಯಾಕೆ ತರ್ತೀನಿ? ನಿಮ್ಮ ಕೈಯಲ್ಲಿ ಬೈಸ್ಕೊಳಕ್ಕೆ ನನಗೇನು ಹುಚ್ಚ ಅಂತ ಹೇಳ್ತಾ ನಿದ್ರೆ ಮಾಡಿ ಗುಡ್ ನೈಟ್ ಅಂತ ನೆಲದ ಮೇಲೆ ಹಾಸಿಗೆ ಹಾಸ್ಕೊಂಡು ಹೋಗಿ ಕೂತು ಹಾರಿನ ಗ್ಲಾಸ್ ಹಿಡ್ದು ಕುಡಿತಿದ್ದಾಳೆ. ರಾಮ ಅವಳ ವರ್ತನೆ ನೋಡಿ ಯಾಕೋ ಡಿಸ್ಟರ್ಬ್ ಆಗ್ತಿದ್ದಾನೆ. ಮನಸ್ಸಲ್ಲಿ ಅಂದ್ಕೊಂಡ, ಸೊಕ್ ನೋಡು ಹೇಗೆ ಮಾತಾಡ್ತಾಳೆ, ಎಲ್ಲ ತುಳಸಿಯತ್ತೆ ಮಾಡಿದ್ದು. ನನ್ನ ಕೈಯಲ್ಲಿ ಪ್ರಾಮಿಸ್ ತೊಗೊಂಡು ಈ ಹುಡುಗಿ ನನಗೆ ವೈಫ್ ಮಾಡಿದ್ರು, ಇಲ್ದಿದ್ರೆ ನನ್ನ ಜೊತೆ ಮಾತಾಡೋಕ್ಕೆ ಚಾನ್ಸ್ ಇವಳಿಗೆ ಸಿಕ್ತಿತ್ತಾ? ಆದರೂ ಯಾಕೆ ಹಾಗೆ ನೆಲ ಮೇಲೆ ಮಲ್ಕೊಳ್ಳೋದು? ಇಲ್ಲಿ ಇಷ್ಟೊಂದು ದೊಡ್ಡ ಬೆಡ್ ಇದ್ದರೆ ಬಂದು ಇಲ್ಲೇ ಮಲ್ಕೊಡೋಣ, ನಾನೇನು ಬೇಡ ಅಂತೀನ? ಇವಳು ನನ್ನ ವೈಫ್ ತಾನೇ, ಸೊಕ್ಕು, ಅದಕ್ಕೆ ಬೇಕಂತಾನೆ ಕೆಳಗೆ ನಿದ್ರೆ ಮಾಡ್ತೀನಿ ಅಂತಿದ್ದಾಳೆ. ಅಂದರೆ ಇವಾಗ ನಾನೇ ಸ್ವಯಂ ಆಗಿಳ್ಬೇಕಾ? ಹೇ ಡಿಯರ್, ನೀನು ಹಾಗೆ ಕೆಳಗೆ ಮಲಗಿದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ, ಪ್ಲೀಸ್ ನಂಗೆ ದೂರ ಇಡಬೇಡ, ಬಾ ಇಲ್ಲಿ ಮಲಗು ಅಂತ ಎತ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ಬೇಕಾ? ಇದೇ ಇರಬೇಕು ಈ ಹುಡುಗಿ ಪ್ಲ್ಯಾನು. ನಾನು ನನ್ನ ಈಗೋ ಪಕ್ಕಕ್ಕಿಟ್ಟು ಪ್ರೀತಿಯಿಂದ ಹತ್ರಕ್ಕೆ ಬರಬೇಕಂದ್ರೆ ಅದರ ಅರ್ಥ ಇದೇ ತಾನೇ? ಇಲ್ಲಿ ರಾಮ್, ನನ್ನ ದಾರಿಗೆ ಯಾರಾದರೂ ಬರಬೇಕು, ನಾನು ಯಾರ ದಾರಿಗೂ ಹೋಗಲ್ಲ ಅಂತ ಮುಖ ತಿರುಗಿಸ್ಕೊಂಡು ಮಲ್ಕೊಂಡ.
ಸೀತಾ ಕೈಲಿದ್ದ ಹಾಲಿನ ಅರ್ಧ ಕುಡಿದು ಪಕ್ಕಕ್ಕಿಡ್ದ ಅಂದ್ಕೊಂಡ್ಲು. ಹೀಗೆ ಅರ್ಧ ಕುಡಿದ ಹಾಲಿನ ಗ್ಲಾಸ್ ನನ್ನ ಗಂಡ ನಿಂಗೆ ನೀಡಬೇಕು. ನಾನು ಹಾಲು ಕುಡಿದು ಅವನು ತೋಳ್ನಲ್ಲಿ ಕರಗಬೇಕು, ಮುದ್ದಾಟದಲ್ಲಿ ಮುಳುಗಿ ಹೋಗಬೇಕು, ಸೌಂದರ್ಯದಿಂದ ರಾತ್ರಿಯೆಲ್ಲ ಕಳೀಬೇಕು, ಸುಸ್ತಾಗಿ ಬೆಳಗಿನ ಜಾವ ನಿದ್ರೆಗೆ ಜಾರಬೇಕು ಅಂತ ಆಸೆ ಪಟ್ಟಿದ್ದೆ. ಗಂಡ ಹೆಂಡತಿ ದಾಂಪತ್ಯದಲ್ಲಿ ಅನುರಾಗ ಸವಿಬೇಕಂತ ಎಷ್ಟು ಕನ್ಸ್ಕೊಂಡಿದ್ದೆ. ಒಬ್ಬ ಒಳ್ಳೆ ವ್ಯಕ್ತಿ ನೋಡಿ ಪರಿಚಯ ಮಾಡ್ಕೊಂಡು ಇಷ್ಟ ಅಭಿರುಚಿಗಳು ತಿಳ್ಕೊಂಡು ಒಂದಾಗಿ ನಡಿಬೇಕು, 10 ಮಕ್ಕಳನ್ನೆತ್ತು ಸುಂದರ ಕುಟುಂಬವಾಗಿ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೆ. ದೂರ್ವಾಸ ನನಗೆ ಪತಿ ದೇವನಾಗಿ ಬಂದಲ್ಲ, ನಾನೇನಪ್ಪ ಮಾಡಲಿ? ಇವ್ನು ಹೇಗಪ್ಪ ಬದಲಾಯಿಸಿ ಒಳ್ಳೆ ಹಸ್ಬೆಂಡಾಗಿ ನನ್ನ ಮಾತು ಕೇಳೋ ಹಾಗೆ ಮಾಡಬೇಕಂತೆ. 1 ವರ್ಷದೊಳಗೆ ನಾನು ತಾಯಿ ಆಗ್ತಿದ್ದೀನೇನೋ ಗುಡ್ ನ್ಯೂಸ್ ಹೇಳಬೇಕಂತೆ. ಮೇಡಮ್ ನನಗೆ ಅಗ್ನಿ ಪರೀಕ್ಷೆ ಇಟ್ಟಿದ್ದಾರೆ, ಇವಾಗ ಸದ್ಯಕ್ಕಂತೂ ನನ್ನ ಕೈಯಿಂದ ಆಗೋದು ಕೆಲಸ ಅಂತ ನಿಟ್ಟುಸಿರು ಬಿಟ್ಲು. ಸ್ವಲ್ಪ ಸಮಯ ಕಳೀತು. ರಾಮ್ ಏನೋ ನೆನಪಾಗಿ ಕಣ್ಬಿಟ್ಟು ನೋಡ್ದ. ಅಲ್ಲಿ ನೆಲದ ಮೇಲೆ ಆ ಕಡೆ ತಿರ್ಕೊಂಡು ನಿದ್ರಿಸಿದಾಳು ಸೀದಾ. ಅದರಲ್ಲಿಯೂ ನಿದ್ರೆಯಲ್ಲಿ ಪಕ್ಕಕ್ಕೆ ಸೆರೆಗೆ ಅವಳ ಸೌಂದರ್ಯವನ್ನು ತೋರ್ಪಡಿಸ್ತಿದ್ರೆ ಆ ಅದ್ಭುತ ದೃಶ್ಯವನ್ನು ನೋಡಿದವನ ಮನಸ್ಸಿಗೆ ತಕ್ಷಣ ಹೋಗೋಣ ಅಪ್ಕೊಳ್ಬೇಕು ಅನ್ನೋ ಆಸೆ ಹುಡ್ತು. ರಾಮ್ ಮುಜುಗರದಿಂದ ನೋಡ್ತಾ, ಏನಿದು ಇವಳು ತುಂಬ ಮಾಡ್ತಿದ್ದಾಳೆ, ಹೀಗೆ ನಂಗೆ ದೂರಾಗಿ ನಿದ್ರಿಸ್ತಾ ನನ್ನ ತನ್ನ ಸೌಂದರ್ಯದಿಂದ ಕಾಡಿಸ್ತಾ ಹತ್ರ ಬರಲ್ಲ ಅಂತಿದ್ದಾಳೆ. ನಾನೇ ಹೋಗಿ ಎತ್ಕೊಂಡು ಬರಲ್ಲ, ಹೋದರೆ ತಪ್ಪೇನು, ಇವಳು ನನ್ನ ವೈಫು, ನನ್ನ ಸ್ವಂತ ತಾನೇ, ಆ ಮಟ್ಟಿನ ಹಕ್ಕು ನನಗಿಲ್ವಾ ಅಂತ ತಡಬಡಾಯಿಸ್ತಾ. ಅಷ್ಟರಲ್ಲವನಿಗೆ ಈಗೋ ಅಡ್ಡ ಬಂದು, ನೋ ನೋ ನೋ, ಹೆಣ್ಣುಮಕ್ಕಳ ಆಯುಧಾನೇ ಸೌಂದರ್ಯ, ಆ ಸೌಂದರ್ಯದಿಂದ ಗಂಡಸರನ್ನು ಬಂಧಿಸ್ಬಿಡ್ತಾರೆ, ಗುಲಾಮರನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಒಂದು ಬಾರಿ ಆಯುಧಕ್ಕೆ ಸಿಕ್ಕಾಕೊಂಡ್ರೆ ಇನ್ನಷ್ಟೇ, ಜನ್ಮದಲ್ಲಿ ಹೊರಬರೋದಕ್ಕಾಗಲ್ಲ. ಅವ್ರ ಮಾತೇ ಗೆಲ್ಲಬೇಕು. ನೋ, ಇಲ್ಲ, ನಾನು ಈ ಹುಡುಗಿ ಸೌಂದರ್ಯಕ್ಕೆ ನನ್ನನ್ನು ಸೋಲ್ಸ್ಕೊಳ್ಳಲ್ಲ. ಅವಳಿಗೆ ಅವಳೇ ಒಪ್ಕೊಂಡು ನನಗೆ ಹತ್ರ ಆಗಬೇಕು, ನಾನು ಹೇಳಿದಾಗ ಕೇಳ್ತೀನಿ ಅಂತ ಒಪ್ಕೊಳ್ಬೇಕು. ಅಲ್ಲಿವರೆಗೂ ಅವಳು ಎಷ್ಟೇ ಸೌಂದರ್ಯ ತೋರ್ಪಡಿಸಿದ್ರು ನಾನು ಕಂಟ್ರೋಲ್ ತಪ್ಪಲ್ಲ. ಈ ರಾಮ್ ಜೊತೆ ಪೈಪೋಟಿ ನಡೆಸಿ ಮಹಾರಾಜರುಗಳೇ ಸೋತು ಹೋಗಿದ್ದಾರೆ. ಅಷ್ಟಕ್ಕೂ ಬರೀ 19 ವರ್ಷದ ಹುಡುಗಿ ನೀನು ಗೆಲ್ತೀಯಾ? ನೀನೇ ತಪ್ಪೊಪ್ಕೊಂಡು ನನ್ನ ಹತ್ರ ಬರ್ತೀಯಾ? ಹಾಗೆ ಬರುವಂತ ಮಾಡ್ತೀನಿ ಅಂತ ಮಲ್ಕೊಂಡ.